ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಶಿಕ್ಷಣ ಸಾಲ ಮನ್ನಾ ಸೇರಿ 25 ಗ್ಯಾರಂಟಿಗಳ ಕೈ ಪ್ರಣಾಳಿಕೆ. ಮೊನ್ನೆಯಷ್ಟೇ ದೆಹಲಿಯಲ್ಲಿ ಖರ್ಗೆ ಅವರು 5 ಗ್ಯಾರಂಟಿ 25 ಖಾತರಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು. ಅದರಲ್ಲಿ ಯಾವ್ಯಾವ ಯೋಜನೆಗಳ ರೂಪ ಆಗಿದೆ ಅನ್ನೋದನ್ನು ನಾವು ನೋಡೋದಾದ್ರೆ, ಶಿಷ್ಯ ವೇತನದ ಹಕ್ಕು, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲ ಮನ್ನಾ, ರೈತರ ಬೆಳೆಗಳಿಗೆ ಕಾನೂನು ಖಾತರಿ, ಕಡು ಬಡ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ನೀಡಿಕೆ, ದೇಶದ ಎಲ್ಲರಿಗೂ 25 ಲಕ್ಷ ಆರೋಗ್ಯ ವಿಮೆ, ಹೀಗೆ ಹಲವಾರು 25 ಯೋಜನೆಗಳ ಘೋಷಣೆ ಆಗಿದೆ. ಇನ್ನು ನಾವು ಈ ವಿಜುವಲ್ಸ್ನ ನೋಡ್ತಾ ಇದ್ದೀವಿ. ಏನು ಈ ವಿಜುವಲ್ಸಲ್ಲಿ ಅಂದರೆ, ಶೀರ್ಷಿಕೆಯ ನ್ಯಾಯಪತ್ರ ಅನ್ನೋ ಒಂದು ಶೀರ್ಷಿಕೆಯನ್ನು ಬಿಡುಗಡೆ ಆಗಿದೆ ನೆನ್ನೆ. ಅದರಲ್ಲಿ 45 ಪುಟಗಳ ದಾಖಲೆ ಇದೆ. ಏನು ಇವರು 5 ಗ್ಯಾರಂಟಿ 25 ಖಾತ್ರಿ ಅನ್ನೋದನ್ನು ಮಾಡಿದ್ದಾರೆ, ಆ ಒಂದು ಇದಕ್ಕೆ 45 ಪುಟಗಳ ಶೀರ್ಷಿಕೆ ಬಿಡುಗಡೆ ಮಾಡಿ ನೆನ್ನೆ ಘೋಷಣೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ನನ್ನ ಬೆಂಬಲ ಕಾಂಗ್ರೆಸ್ಗೆ, ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್. ಬಿಜೆಪಿಗೆ ಸೇರ್ಕೋಬೇಕಾದ್ರೆ ಜಿಲೇಬಿ, ಜಾಮೂನು ಹೀಗೆ ಸಿಹಿಯನ್ನ ಕೊಡ್ತಾರೆ, ಬಟ್ ಸೇರ್ಕೊಂಡ್ಮೇಲೆ ಬಿಜೆಪಿಯವರು ವಿಷ ಕೊಡ್ತಾರೆ ಅನ್ನೋ ಮಾತನ್ನ ನಿನ್ನೆ ಎಸ್ ಟಿ ಸೋಮಶೇಖರ್ ಅವರು ಹೇಳಿದ್ದಾರೆ. ಯಾಕೆ ಈ ಥರ ಹೇಳ್ತಾ ಇದ್ದಾರೆ? ಬಿಜೆಪಿಗೆ ಹೋದ್ಮೇಲೆ ನನಗಲ್ಲಾಗಿರೋ ಅನುಭವ, ವಿಷ ತಿಂದಷ್ಟು ಘೋರವಾಗಿದೆ ಆ ಅನುಭವ ಅನ್ನೋ ಮಾತನ್ನ ಹೇಳ್ತಾ ನಾನು ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಬನ್ನೇರ್ಘಟ್ಟ ಪ್ರಾಣಿಗಳಿಗೆ ತರಕಾರಿ ಹಾಗೂ ಹಣ್ಣಿನ ಐಸ್ ಕ್ಯಾಂಡಿ. ಬಿಸಿಲಿನ ತಾಪ ಎಲ್ಲರಿಗೂ ಮುಟ್ತಾ ಇದೆ. ಈಗ ಬೇಸಿಗೆ ಅನ್ನೋದು ಏನಿದೆ ಅದು ಎಲ್ಲರಿಗೂ ತಾಪಮಾನ ತಡೆಯೋಕ್ಕಾಗ್ತಾ ಇಲ್ಲ. ಅದರಲ್ಲಿ ಪ್ರಾಣಿಗಳು ಸಹ, ಅವ್ರಿಗೂ ಸಹ ಬಿಸಿಲು ತಾಟ್ತಾ ಇದೆ, ಇನ್ನು ನೀರು ಸಹ ಕಷ್ಟ ಆಗ್ತಾ ಇದೆ. ಈ ಹಿನ್ನೆಲೆ ಬನ್ನೇರ್ಘಟ್ಟದಲ್ಲಿ 36-38 ಡಿಗ್ರಿ ಸೆಲ್ಸಿಯಸ್ಟು ತಾಪಮಾನ ಇದ್ದು, ಪ್ರಾಣಿಗಳು ಅತಿ ಹೆಚ್ಚು ಬಿಸಿಲಲ್ಲಿ ಇರೋದ್ರಿಂದ ಅವಕ್ಕೆ ಏನು ಈಗ ಮಕ್ಕಳು ಎಷ್ಟು ಇಷ್ಟಪಟ್ಟು ಐಸ್ ಕ್ರೀಮು ಹಾಗೆ ತಿಂತಾರೆ, ಅದೇ ರೀತಿ ಬನ್ನೇರ್ಘಟ್ಟದಲ್ಲೂ ಸಹ ಪ್ರಾಣಿಗಳಿಗೋಸ್ಕರನೇ ತರಕಾರಿ ಹಾಗೂ ಹಣ್ಣಿನಿಂದ ಸ್ಪೆಷಲ್ ಆಗಿ ವೆಜಿಟೇಬಲ್ಸ್ ಮತ್ತು ಹಣ್ಣಿನಿಂದನೇ ತಯಾರಿಸಿ ಪ್ರಾಣಿಗಳಿಗೂ ಸಹ ಐಸ್ ಕ್ಯಾಂಡಿ ರೂಪದಲ್ಲಿ ಕೊಡ್ತಾ ಇದ್ದಾರೆ. ವಿಜುವಲ್ಸ್ನ ನಾವು ನೋಡ್ತಾ ಇದ್ದೀವಿ. ಅದನ್ನು ತುಂಬ ಇಷ್ಟಪಟ್ಟು ಪ್ರಾಣಿಗಳು ಸಹ ತಿಂತಾ ಇದ್ದಾವೆ. ಅಂದರೆ ತಂಪಾಗಿರೋಕ್ಕೆ, ಪ್ರಾಣಿಗಳನ್ನ ತಂಪಾಗಿರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಹನಿ ನೀರಾವರಿ ಮೂಲಕ ಪ್ರಾಣಿಗಳಿಗೆ ನೀರಾಯಿಸಿ ಆದಷ್ಟು ಕೆಸರು ಹಾಗೂ ನೀರಿನಲ್ಲೇ ಇರೋ ಥರ ಪ್ರಾಣಿಗಳನ್ನು ಸಹ ನೋಡ್ಕೋತಿದ್ದಾರೆ. ಇನ್ನು ಜೀವಶಾಸ್ತ್ರಜ್ಞ ಐಶ್ವರ್ಯ ಅವರು ಮಾತಾಡಿ, ಪ್ರಾಣಿಗಳಿಗೂ ಸಹ ತಂಪಾಗಿರೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಅವು ಸಹ ಬಿಸಿಲಿನ ಬೇಗೆಯಲ್ಲಿ ಬಳಲ್ತಾ ಇದ್ದಾವೆ, ಎಲ್ಲೋ ಒಂದು ಕಡೆ ಅವಕ್ಕೂ ಆರೋಗ್ಯ ಸಮಸ್ಯೆಗಳು ಆಗಬಹುದು, ಅದನ್ನೆಲ್ಲ ತಪ್ಪಿಸೋದಕ್ಕೆ ಈ ರೀತಿ ನಾವು ಕ್ರಮ ತಗೊಂಡಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ನೆಕ್ಸ್ಟು DKC ನೋಟು, ಡಾಕ್ಟರ್ಗೆ ಓಟು, HDK ವ್ಯಂಗ್ಯ. ಮೊನ್ನೆ ಅಷ್ಟೇ ಶುಕ್ರವಾರ ಮಾಜಿ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ಸಭೆ ನಡೆದಿತ್ತು. ಸಭೆಯಲ್ಲಿ DKCಯಿಂದ ನೋಟ್ ತಗೊಳ್ಳಿ, ಬಟ್ ಡಾಕ್ಟರ್ಗೆ ಓಟ್ ಹಾಕಿ ಅನ್ನೋ ರೀತಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು. ಯಾಕಂದರೆ DKC ಅವ್ರ ಮುಂದೆ, ಅವರ ಅಲ್ಲಿರೋ ದುಡ್ಡಿನ ಒಂದು ಅಧಿಕಾರದ ಮುಂದೆ ಡಾಕ್ಟರ್ ಗೆಲ್ಲೋದು ಎಲ್ಲೋ ಒಂದು ಕಡೆ ಕಷ್ಟ ಆಗ್ಬೋದೇನೋ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಮಾತು ಹೇಳಿರಬಹುದು ಅಂದ್ಕೊಳ್ಳೋಣ ವೀಕ್ಷಕರೇ. ಯಾಕಂದರೆ ಅಷ್ಟು ದುಡ್ಡನ್ನ ಒಂದು ರಾಜಕೀಯ ಅಥವಾ ಎಲೆಕ್ಷನ್ ಅಂತ ಬಂದಾಗ ಎಲ್ಲ ರಾಜಕಾರಣಿಗಳು, DKC ಅವರು ಮಾತ್ರ ಅಲ್ಲ, ಪ್ರತಿಯೊಬ್ಬ ರಾಜಕಾರಣಿಯವರು ಮಾಡೋದು ಅದೇ ಕೆಲಸಗಳೇ. ಬಟ್ ಅದಕ್ಕೆ ನಾವು ನಾವಿದೀವಿ, ನೋಟಿಗೋಸ್ಕರ ಓಟ್ ಹಾಕದೆ ಯಾರು ಕೆಲಸ ಮಾಡ್ತಾರೆ, ಯಾರು ಬಂದರೆ ಒಳ್ಳೆಯದು ಅದನ್ನು ನೋಡಿ ನಾವು ಓಟ್ ಹಾಕಬೇಕು. ಮಂಡ್ಯ ಸಂಸದೆ ಸುಮಲತಾ ಕೊನೆಗೂ ಬಿಜೆಪಿಗೆ ಸೇರ್ಪಡೆ. ಮಂಡ್ಯ ಅತ್ಯಂತ ಪ್ರಬಲ ಕ್ಷೇತ್ರ. ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಜೋಡೆತ್ತುಗಳ ಸಹಕಾರದಿಂದ ಮಂಡ್ಯದಲ್ಲಿ MP ಆಗಿದ್ದವರು ಸುಮಲತಾ ಅವರು. ಆದರೆ ಈ ಬಾರಿ ಕುಮಾರಸ್ವಾಮಿ ಅವ್ರಿಗೆ ಅಲ್ಲಿ ಟಿಕೆಟ್ ಸಿಕ್ಕಿತ್ತು, ಇನ್ನು ಸುಮಲತಾ ಅವ್ರಿಗೆ ಟಿಕೆಟ್ ಇರಲಿಲ್ಲ. ಬಟ್ ಈ ಬಾರಿ ಎಲ್ಲ ಒಂದು ಕಡೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲಬಹುದಾ ಅನ್ನೋದು ಎಲ್ಲರ ನಿರೀಕ್ಷೆ ಕೂಡ ಆಗಿತ್ತು. ಆದರೆ ಕುಮಾರಸ್ವಾಮಿ ಅವರು ಅವ್ರ ಮನೆಗೆ ತೆರಳಿ, ಸುಮಲತಾ ಅವ್ರ ಮನೆಗೆ ತೆರಳಿ ಮನವೊಲಿಸಿದ ನಂತರ ಸುಮಲತಾ ಅವರು ಅಧಿಕೃತವಾಗಿ ನಿನ್ನೆಯಷ್ಟೇ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ.
ಈ ಸಂದರ್ಭದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ JDS ಹಾಗೂ BJP ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ನನಗೆ ಸಹಕಾರ ಕೊಡಿ ಅಂತ ಮಾತ್ರ ಕೇಳಿದ್ದಾರೆ, ಪ್ರಚಾರಕ್ಕೆ ಬನ್ನಿ ಅಂತ ಕರೆದಿಲ್ಲ. ಹಾಗಾಗಿ ನಾನು ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಚಾರಕ್ಕೆ ನಾನು ಬರ್ತಾ ಇಲ್ಲ, ಬಟ್ ನಮ್ಮ ಸಹಕಾರ ಅವ್ರಿಗೆ ಇದ್ದೇ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.